ಸೋಲು ಸೋಲು ಬರೀ ಸೋಲು. ಪಾಂಡ್ಯ ಪಡೆಗೆ ಬರೀ ಸೋಲು ಅಂತಲೇ ಹೇಳ್ಬೋದು. 5 ಸಲ ಕಪ್ ಗೆದ್ದ ಟೀಮ್ ಹೀನಾಯ ಪ್ರದರ್ಶನವನ್ನ ಕೊಡ್ತಾ ಇದೆ. ಗೆಲ್ಲೋ ಪಂದ್ಯವನ್ನ ಬಲಿಷ್ಠ ಬೌಲಿಂಗ್ ಪಡೆ ಇದ್ರೂ ಕೂಡ ಸೋಲ್ತಾ ಇದೆ. ಪಾಂಡ್ಯ ತೆಗೆದುಕೊಳ್ತಿರುವ ನಿರ್ಧಾರ ಮುಂಬೈ ಇಂಡಿಯನ್ಸ್ ಸಾಮ್ರಾಜ್ಯವನ್ನ ಕುಸಿಯುವಂತೆ ಮಾಡ್ತಾ ಇದೆ. ಹಾಗೆ ವಿಶ್ವದ ನಂಬರ್ 1 ಬೌಲರ್ ಬೂಮ್ರಾ ಗುಟ್ಟು ಕೂಡ ರಟ್ಟಾದಂತೆ ಕಾಣ್ತಾ ಇದೆ. ಹಾಗೆ ಎಂಐ ಮಾಲೀಕರ ನಂಬಿಕೆಯನ್ನ ಹಾರ್ದಿಕ್ ಪಾಂಡ್ಯ ಕಳೆದುಕೊಂಡ್ರಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ. ಈ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. 5 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿರುವ ಮುಂಬೈ ಇಂಡಿಯನ್ಸ್ ತಂಡ ಕಳಪೆ ಪ್ರದರ್ಶನವನ್ನ ಈ ಸೀಸನ್ನಲ್ಲಿ ನೀಡ್ತಾ ಇದೆ. ಈ ಬಾರಿ ಪ್ಲೇ ಆಫ್ ಹತ್ತಿರ ಕೂಡ ಹೋಗುವುದು ಕಷ್ಟ ಎನ್ನುವಂತಾಗಿದೆ ಪಾಂಡ್ಯ ಪಡೆಯ ಪರಿಸ್ಥಿತಿ. ಸತತ ಸೋಲುಗಳಿಂದ ಕಂಗೆಟ್ಟಿರುವ ತಂಡಕ್ಕೆ ಈಗ ಮಾಡು ಇಲ್ಲವೇ ಮಡಿ ಎಂಬ ಅನಿವಾರ್ಯತೆ ಎದುರಾಗಿದೆ. ಟೂರ್ನಿಯ ಮೊದಲಾರ್ಧ ಮುಗಿದ್ರೂ ಕೂಡ ಮುಂಬೈ ತಂಡ ಆಡಿರುವ 8 ಪಂದ್ಯಗಳಲ್ಲಿ ಕೇವಲ 2ರಲ್ಲಿ ಜಯ ಗಳಿಸಿ 4 ಅಂಕ ಗಳಿಸಿದೆ. ಇನ್ನು ಅಂಕಪಟ್ಟಿಯಲ್ಲಿ ಲಾಸ್ಟ್ನಲ್ಲಿರುವ ಮುಂಬೈಗೆ ಅಂಕಗಳ ಕೊರತೆಯ ಜೊತೆಗೆ ತಂಡದ ರನ್ ರೇಟ್ ಕೂಡ ಮೈನಸ್ನಲ್ಲಿದೆ. SRH ವಿರುದ್ಧದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಬಿಗ್ ಟಾರ್ಗೆಟ್ ಏನು ನೀಡಿತು. ಆದರೆ 244 ರನ್ಗಳನ್ನು ಕಲೆ ಹಾಕಿದ ಮುಂಬೈಗೆ ಹೈದರಾಬಾದ್ ಕೂಡ ಬಿಗ್ ಶಾಕ್ ಕೂಡ ನೀಡಿತು. ಬಲಿಷ್ಠ ಬೌಲಿಂಗ್ ಪಡೆ ಇದ್ರೂ ಕೂಡ SRH ಬ್ಯಾಟರ್ಗಳನ್ನು ಕಟ್ಟಿ ಹಾಕೋಕೆ ಮುಂಬೈ ಕೈಯಲ್ಲಿ ಆಗಿಲ್ಲ. ಮೈದಾನದಲ್ಲಿ ಮುಂಬೈ ಆಟಗಾರರು ಹಲವು ಕ್ಯಾಚ್ಗಳನ್ನು ಕೈ ಚೆಲ್ಲಿದ್ರು ಅಂತಲೇ ಹೇಳ್ಬೋದು. ಹಾಗೆ ಬೂಮ್ರಾ ಸೇರಿದಂತೆ ಉಳಿದ ಮುಂಬೈ ಬೌಲರ್ಗಳು ರನ್ನನ್ನು ನಿಯಂತ್ರಿಸಿಲ್ಲ, ಬೇಕಾಬಿಟ್ಟಿಯಾಗಿ ರನ್ನನ್ನು ನೀಡಿದ್ರು. ಇನ್ನು ಮುಂಬೈ ಪರ ವಿಶ್ವದ ಶ್ರೇಷ್ಠ ಬೌಲರ್ ಜಸ್ಪ್ರೀತ್ ಬೂಮ್ರಾ ಅವರು 4 ಓವರ್ ಬೌಲಿಂಗ್ ಮಾಡಿ ಯಾವುದೇ ವಿಕೆಟ್ ಪಡೆಯದೆ 54 ರನ್ ನೀಡಿರುವುದು ಎಲ್ಲರಿಗೂ ಕೂಡ ಶಾಕ್ ಆಗುವಂತೆ ಮಾಡಿದೆ. ಬೂಮ್ರಾ ಅವರ ಕಳಪೆ ಪ್ರದರ್ಶನ ನೋಡಿ ಟೀಮ್ ಇಂಡಿಯಾ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಒಬ್ಬ ವಿಶ್ವಶ್ರೇಷ್ಠ ಬೌಲರ್ ಯಾಕೆ ಹೀಗೆ ರನ್ಗಳನ್ನು ಕೊಡ್ತಾ ಇದ್ದಾರೆ, ರನ್ಗಳನ್ನು ಹೊಡೆಸ್ಕೊಳ್ತಿದ್ದಾರೆ, ಯಾಕೆ ಈ ರೀತಿ ಬೌಲಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೂಮ್ರಾ ವೀಕ್ನೆಸ್ ಕೂಡ ಬ್ಯಾಟ್ಸ್ಮನ್ಗಳಿಗೆ ಗೊತ್ತಾದಂತೆ ಕಾಣ್ತಾ ಇದೆ. ಹೀಗಾಗಿ ಬೂಮ್ರಾ ಕೂಡ SRH ಬ್ಯಾಟರ್ಗಳನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಎಡವಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ SRH ಈಸಿಯಾಗಿ 244 ರನ್ಗಳ ಟಾರ್ಗೆಟ್ ಅನ್ನು ಚೇಸ್ ಮಾಡಿ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗಿದೆ. ಮಾಲೀಕರ ನಂಬಿಕೆ ಕಳ್ಕೊಂಡ್ರ ಪಾಂಡ್ಯ. ಇನ್ನು ಈ ವಿರೋಧದ ನಡುವೆ ಮುಂಬೈ ನಾಯಕತ್ವದ ಬದಲಾವಣೆ ಆಯಿತು. ಇದು ಮುಂಬೈ ಸಾಮ್ರಾಜ್ಯ ಪತನ ಆಗೋಕೆ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಇಲ್ಲಿ ಎಂಐ ಮಾಲೀಕರ ನಂಬಿಕೆಯನ್ನ ಪಾಂಡ್ಯ ಕಳೆದುಕೊಂಡ್ರು. ಯಾಕಂದ್ರೆ ಸೋಲು ತುಂಬಾ ಸೋಲ್ತಾ ಇದ್ದಾರೆ. ಅವ್ರ ಮೇಲೆ ಒಂದು ನಂಬಿಕೆ ಇತ್ತು ಗೆಲ್ಲಿಸ್ತಾರೆ ಅಂತ ಹೇಳಿ. ಬಟ್ ಆ ನಂಬಿಕೆಯನ್ನ ಇಲ್ಲಿ ಪಾಂಡ್ಯ ಕಳೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಪಾಂಡ್ಯ ಕ್ಯಾಪ್ಟನ್ ಆದ ನಂತರ ತಂಡದ ಆಟಗಾರರ ನಡುವೆ ಹೊಂದಾಣಿಕೆ ಅಥವಾ ಮಾನಸಿಕ ಸ್ಥಿತಿ ಮೊದಲಿನಷ್ಟು ಬಲಿಷ್ಠವಾಗಿಲ್ಲ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಮೈದಾನದಲ್ಲಿ ಕೆಲವು ನಿರ್ಣಾಯಕ ನಿರ್ಧಾರಗಳು ಕೂಡ ಕೈ ಕೊಡ್ತಾ ಇವೆ. ಹಾರ್ದಿಕ್ ಪಾಂಡ್ಯ ಸೇರಿದಂತೆ ಪ್ರಮುಖ ಆಲ್ರೌಂಡರ್ಗಳು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೈ ಕೊಡ್ತಾ ಇದ್ದಾರೆ. ನಿರೀಕ್ಷಿತ ಮಟ್ಟದ ಪ್ರದರ್ಶನವನ್ನ ಮುಂಬೈ ನೀಡ್ತಾ ಇಲ್ಲ. ಇನ್ನು ಜಸ್ಪ್ರೀತ್ ಬೂಮ್ರಾ ಸೇರಿದಂತೆ ಯಾವುದೇ ಬೌಲರ್ಗಳು ರನ್ ನಿಯಂತ್ರಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಇನ್ನು ಡೆತ್ ಓವರ್ಗಳಲ್ಲಿ ಹೆಚ್ಚಿನ ರನ್ ಬಿಟ್ಕೊಡ್ತಾ ಇರುವುದು ತಂಡಕ್ಕೆ ಒಂದು ಮುಳುವಾಗ್ತಿದೆ ಅಂತಾನೆ ಹೇಳ್ಬೋದು. 5 ಸಲ ಕಪ್ ಗೆದ್ವೆ ಅನ್ನೋ ಮುಂಬೈ ಇಂಡಿಯನ್ಸ್ ಸಾಮ್ರಾಜ್ಯ ಪತನ ಆಗ್ತಿದೆ ಅನ್ನೋದು ಈ ಸಲದ IPL ನೋಡಿದ್ರೆ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ಹಾರ್ದಿಕ್ ಪಾಂಡ್ಯಗೆ ನಾಯಕತ್ವ ನೀಡಿದ್ದೇ ತಪ್ಪು ಅನ್ನೋದು ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳ ಅನಿಸಿಕೆ ಆಗಿದೆ. ಹಾಗೆ ಇಲ್ಲಿ ಪಾಂಡ್ಯ ಎಲ್ಲೊಂದು ಕಡೆ ಮುಂಬೈ ಮಾಲೀಕರ ನಂಬಿಕೆಯನ್ನು ಇಲ್ಲಿ ಕಳೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮುಂದೇನಾಗುತ್ತೆ, ನಾಯಕತ್ವ ಯಾರಿಗೆ ಕೊಡ್ತಾರೆ ಅನ್ನೋದು ಕೂಡ ಒಂದು ಕುತೂಹಲ ಹೆಚ್ಚಾಗಿದೆ. ಮುಂಬೈ ಪ್ಲೇ ಆಫ್ ಹಾದಿ ಎಂಡ್ ಆಯ್ತಾ? ಇನ್ನು ಮುಂಬೈ ಈ ಸಲ ಪ್ಲೇ ಆಫ್ಗೆ ತಲುಪುವುದು ಡೌಟ್ ಅಂತ ಅನಿಸುತ್ತೆ. ಯಾಕಂದರೆ ಮುಂಬೈ ಇಂಡಿಯನ್ಸ್ ತಂಡವು ತನ್ನ ಉಳಿದ 6 ಪಂದ್ಯಗಳಲ್ಲಿ 6 ಪಂದ್ಯಗಳನ್ನು ಗೆದ್ದರೆ ಒಟ್ಟು 16 ಅಂಕಗಳನ್ನು ಪಡೆಯುತ್ತೆ. ಇದು ಪ್ಲೇ ಆಫ್ ಸ್ಥಾನವನ್ನು ಬಹುತೇಕ ಖಚಿತಪಡಿಸುತ್ತೆ. ಒಂದು ವೇಳೆ 5 ಪಂದ್ಯಗಳನ್ನು ಗೆದ್ದು 14 ಅಂಕಗಳನ್ನು ಪಡೆದರೆ ಇತರ ತಂಡಗಳ ಫಲಿತಾಂಶ ಮತ್ತು ರನ್ ರೇಟ್ ಮೇಲೆ ಅವಲಂಬಿತವಾಗುತ್ತೆ ಮುಂಬೈ. ಪ್ರಸ್ತುತ ಮುಂಬೈ ತಂಡದ ರನ್ ರೇಟ್ ಮೈನಸ್ನಲ್ಲಿದೆ. ಹಾಗಾಗಿ ಮುಂದಿನ ಪಂದ್ಯಗಳನ್ನು ಕೇವಲ ಗೆಲ್ಲೋದು ಮಾತ್ರ ಅಲ್ಲ, ದೊಡ್ಡ ಅಂತರದಿಂದ ಗೆದ್ದು ರನ್ ರೇಟನ್ನು ಸುಧಾರಿಸಿಕೊಳ್ಳುವುದು ಬಹಳ ಮುಖ್ಯ ಮುಂಬೈಗೆ. ಒಟ್ಟಿನಲ್ಲಿ ಮುಂಬೈ ಇಂಡಿಯನ್ಸ್ ಸಾಮ್ರಾಜ್ಯ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆದಮೇಲೆ ಪತನ ಆಗ್ತಿರೋದಂತೂ ನಿಜ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.